ಸಾಧಾರಣ ಕಾಲದ 15ನೆಯ ಸೋಮವಾರ. ಮೊದಲನೇ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಪ್ರಭು ಇಂತೆನ್ನುತ್ತಾರೆ, ನೀವು ಅರ್ಪಿಸುವ ಅಸಂಖ್ಯಾತ ಬಲಿದಾನಗಳಿಂದ ನನಗೇನು ಪ್ರಯೋಜನ? ಟಗರುಗಳು, ಸರ್ವಾಂಗ ಹೋಮ, ಪುಷ್ಪ ಪಶುಗಳ ಕೊಬ್ಬು ಇವೆಲ್ಲ ನನಗೆ ಬೇಸರ. ಹೋತ ಹೋರಿಗಳ ಕುರಿಮರಿಗಳ ರಕ್ತ ನನಗೆ ತಾತ್ಸಾರ. ನನ್ನ ಸನ್ನಿಧಾನಕ್ಕೆ ಬರುವಾಗ ಇದನ್ನೆಲ್ಲ ತರಬೇಕೆಂದು ನಿಮಗೆ ಹೇಳಿದವರಾರು? ನಿಮ್ಮ ನೈವೇದ್ಯಗಳನ್ನು ಇನ್ನು ತರಬೇಡಿ, ಅವು ವ್ಯರ್ಥ. ನಿಮ್ಮ ಧೂಪಾರತಿ ನನಗೆ ಅಸಹ್ಯ. ನೀವು ಆಚರಿಸುವ ಹಬ್ಬ, ಹುಣ್ಣಿಮೆ, ಸಬ್ಬತ್, ವಿಶ್ರಾಂತಿ, ನಿಮ್ಮ ಸಭೆ ಕೂಟಗಳು ನನಗೆ ಬೇಡ. ಅಧರ್ಮದಿಂದ ಕೂಡಿದ ಇಂಥ ಸಮಾರಂಭಗಳು ನನಗೆ ಇಷ್ಟವಿಲ್ಲ. ನಿಮ್ಮ ಹಬ್ಬ ಹುಣ್ಣಿಮೆಗಳು, ಉತ್ಸವದ ದಿನಗಳು ನನ್ನ ಮನಕ್ಕೆ ವಿರುದ್ಧ. ಹೊರಲಾಗದ ಭಾರ, ಸಹಿಸಲಾಗದ ಬೇಸರ. ನೀವು ಕೈಯೆತ್ತಿ ಬೇಡುವಾಗ ನಾನು ಕಣ್ಣು ಮುಚ್ಚಿಕೊಳ್ಳುವೆನು. ನೀವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕಿವಿಗೊಡೆನು. ಏಕೆಂದರೆ ನಿಮ್ಮ ಕೈಗಳು ರಕ್ತಸಿಕ್ತವಾಗಿವೆ. ತೊಳೆದುಕೊಳ್ಳಿರಿ, ನಿಮ್ಮನ್ನೇ ಶುದ್ಧ ಮಾಡಿಕೊಳ್ಳಿರಿ. ಕಣ್ಣಿಗೆ ಕಟ್ಟಿದಂತಿರುವ ನಿಮ್ಮ ದುಷ್ಕೃತ್ಯಗಳನ್ನು ನೀಗಿ ಹೋಗಲಿ. ಕೇಡನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳಿರಿ. ನ್ಯಾಯ ನೀತಿಗಳಲ್ಲಿ ನಿರತರಾಗಿರಿ. ಹಿಂಸಾತ್ಮಕರನ್ನು ತಿದ್ದಿ ಸರಿಪಡಿಸಿರಿ. ಅನಾಥರಿಗೆ ನ್ಯಾಯ ದೊರಕಿಸಿರಿ. ವಿಧವೆಯರ ಪರವಾಗಿ ವಾದಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ನಿನ್ನ ಬಲಿ ಅರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ. ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ. ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು? ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು? ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ. ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ. ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ನೀವಿದ್ದನ್ನೆಲ್ಲ ಮಾಡಿದರೂ ನಾ ಮೌನಿ ಎನ್ನುವಿರಾ? ನಾ ಕೂಡ ನಿಮ್ಮಂಥವನೆಂದುಕೊಂಡಿರ? ಧನ್ಯವಾದ ಬಲಿಯನ್ನರ್ಪಿಸುವವನೇ ನನಗೆ ಸನ್ಮಾನಿತನು. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನೀಡೆನಗೆ ನಿನ್ನ ಶಾಸ್ತ್ರದ ಅರಿವನ್ನು. ಪೂರ್ಣ ಮನದಿಂದ ಆಚರಿಸುವೆನು ಅದನ್ನು. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದನೆಂದು ಭಾವಿಸಬೇಡಿ. ಸಮಾಧಾನವನ್ನಲ್ಲ, ಛೇದಿಸುವ ಖಡ್ಗವನ್ನು ತರಲು ಬಂದೆನು. ತಂದೆಗೆ ವಿರುದ್ಧ ಮಗನಿಗೂ, ತಾಯಿಗೆ ವಿರುದ್ಧ ಮಗಳಿಗೂ, ಅತ್ತಿಗೆ ವಿರುದ್ಧ ಸೊಸೆಗೂ ಭೇದ ಹುಟ್ಟಿಸಲು ಬಂದೆನು. ಒಡ ಹುಟ್ಟಿದವರೇ ಒಬ್ಬನ ಕಡುವೈರಿಗಳಾಗುವರು. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನನ್ನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ನೀಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು 1 ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಯೇಸು ತಮ್ಮ 12 ಮಂದಿ ಶಿಷ್ಯರಿಗೆ ಆದೇಶವನ್ನು ಕೊಟ್ಟಾದ ಮೇಲೆ ಅಲ್ಲಿಂದ ಹೊರಟು ಉಪದೇಶ ಮಾಡುವುದಕ್ಕೂ ಬೋಧಿಸುವುದಕ್ಕೂ ಹತ್ತಿರದ ಊರುಗಳಿಗೆ ಹೋದರು. ಪ್ರಭುವಿನ ಶುಭ ಸಂದೇಶ.
ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪವಿತ್ರಾತ್ಮನೆ, ಈ ಕ್ಷಣದಲ್ಲಿ ನಾನು ನಿನ್ನ ಸನ್ನಿಧಿಯಲ್ಲಿ ಮೊಣಕಾಲೂರಿ ನಿಂತಿದ್ದೇನೆ. ನನ್ನ ಹೃದಯವನ್ನು ನಿನ್ನ ಮುಂದೆ ತೆರೆದಿಟ್ಟಿದ್ದೇನೆ. ನನ್ನ ಆತ್ಮವನ್ನು ನಿನ್ನ ಮುಂದೆ ಸುರಿದಿದ್ದೇನೆ. ನನ್ನೊಳಗೆ ಒಂದು ಹಸಿವು ಇದೆ, ನನ್ನೊಳಗೆ ಒಂದು ದಾಹ ಇದೆ. ಈ ಲೋಕದ ಯಾವ ವಿಷಯವೂ ಅದನ್ನು ತುಂಬಲಾರದು. ಯಾಕೆಂದರೆ ನನ್ನ ಆತ್ಮವು ನಿನ್ನನ್ನು ಬಯಸುತ್ತಿದೆ. ನನ್ನ ಹೃದಯವು ನಿನ್ನ ಸನ್ನಿಧಿಯನ್ನು ಬಯಸುತ್ತಿದೆ. ನನ್ನ ಜೀವನವು ನಿನ್ನ ಸ್ಪರ್ಶವನ್ನು ಬಯಸುತ್ತಿದೆ. ಪವಿತ್ರಾತ್ಮನೇ, ನಿನ್ನಿಲ್ಲದೆ ನಾನು ಖಾಲಿಯಾಗಿದ್ದೇನೆ. ನಿನ್ನ ಸನ್ನಿಧಿ ಇಲ್ಲದೆ ನಾನು ಬದುಕಲಾರೆ. ನಿನ್ನ ಪ್ರೀತಿ ಇಲ್ಲದೆ ನನ್ನ ಹೃದಯವು ಒಣಗಿ ಹೋಗುತ್ತದೆ. ನಿನ್ನ ಸಮಾಧಾನವಿಲ್ಲದೆ ನನ್ನ ಮನಸ್ಸು ಅಲೆದಾಡುತ್ತದೆ. ಇಂದು ನನ್ನನ್ನು ಮತ್ತೆ ತುಂಬಿಸು, ನನ್ನನ್ನು ಮತ್ತೆ ಮುಟ್ಟಿಕೋ. ನನ್ನೊಳಗೆ ಮತ್ತೆ ಕಾರ್ಯ ಮಾಡು ಕರ್ತನೇ. ಕೆಲವೊಮ್ಮೆ ನಾನು ನಿನ್ನಿಂದ ದೂರ ಹೋಗಿದ್ದೇನೆ. ಕೆಲವೊಮ್ಮೆ ನನ್ನ ಪ್ರಾರ್ಥನೆಗಳು ಕಡಿಮೆಯಾಗಿವೆ. ಕೆಲವೊಮ್ಮೆ ನನ್ನ ನಂಬಿಕೆ ದುರ್ಬಲವಾಗಿದೆ. ಕೆಲವೊಮ್ಮೆ ನನ್ನ ಹೃದಯವು ತಣ್ಣಗಾಗಿದೆ. ನಿನ್ನ ಸನ್ನಿಧಿಯಲ್ಲಿ ಇರಬೇಕಾದಷ್ಟು ಇರಲಿಲ್ಲ. ನಿನ್ನ ಧ್ವನಿಯನ್ನು ಕೇಳಬೇಕಾದಷ್ಟು ಕೇಳಲಿಲ್ಲ. ನಿನ್ನನ್ನು ಹುಡುಕಬೇಕಾದಷ್ಟು ಹುಡುಕಲಿಲ್ಲ. ಆದರೆ ಇಂದು ನಾನು ಮತ್ತೆ ನಿನ್ನ ಬಳಿಗೆ ಬಂದಿದ್ದೇನೆ. ನಾನು ಮತ್ತೆ ನಿನ್ನನ್ನು ಬಯಸುತ್ತಿದ್ದೇನೆ. ನಾನು ಮತ್ತೆ ನಿನ್ನ ಸನ್ನಿಧಿಯನ್ನು ಹುಡುಕುತ್ತಿದ್ದೇನೆ. ಪವಿತ್ರಾತ್ಮನೇ, ನನ್ನ ಹೃದಯದಲ್ಲಿ ಮತ್ತೆ ಹಸಿವು ಹುಟ್ಟಿಸು. ನಿನ್ನ ವಾಕ್ಯಕ್ಕಾಗಿ ಹಸಿವು ಕೊಡು. ನಿನ್ನ ಸನ್ನಿಧಿಗಾಗಿ ಹಸಿವು ಕೊಡು. ನಿನ್ನ ಪ್ರೀತಿಗಾಗಿ ಹಸಿವು ಕೊಡು. ನಿನ್ನನ್ನು ತಿಳಿದುಕೊಳ್ಳುವ ಆಸೆಯನ್ನು ಹೆಚ್ಚಿಸು. ಯೇಸುವಿನೊಂದಿಗೆ ಇನ್ನೂ ಹತ್ತಿರವಾಗಿ ನಡೆಯುವ ಆಸೆಯನ್ನು ಕೊಡು ಕರ್ತನೇ. ನಿನ್ನನ್ನು ಕಳೆದುಕೊಂಡವರಿಗಾಗಿ ಪ್ರಾರ್ಥಿಸುತ್ತೇನೆ. ಒಮ್ಮೆ ನಿನ್ನ ಹತ್ತಿರವಾಗಿದ್ದವರು ಆದರೆ ಈಗ ದೂರವಾಗಿರುವವರು. ಒಮ್ಮೆ ಉರಿಯುತ್ತಿದ್ದ ನಂಬಿಕೆ ಈಗ ತಣ್ಣಗಾಗಿರುವವರು. ಒಮ್ಮೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದವರು ಈಗ ಮೌನವಾಗಿರುವವರು. ಪವಿತ್ರಾತ್ಮನೇ, ಅವರನ್ನು ಮತ್ತೆ ಕರೆಯು.
ಮತ್ತೆ ಮುಟ್ಟಿಕೋ. ಅವರೊಳಗಿನ ಬೆಂಕಿಯನ್ನು ಮತ್ತೆ ಹೊತ್ತಿಸು. ಅವರ ಆತ್ಮವನ್ನು ಮತ್ತೆ ಜೀವಂತಗೊಳಿಸು. ಕರ್ತನೆ, ಇಂದು ನನ್ನ ಹೃದಯವು ನಿನ್ನನ್ನು ಬಯಸುತ್ತಿದೆ. ಹಣಕ್ಕಿಂತ ಹೆಚ್ಚಾಗಿ, ಖ್ಯಾತಿಗಿಂತ ಹೆಚ್ಚಾಗಿ, ಈ ಲೋಕದ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಸನ್ನಿಧಿಯೇ ಬೇಕು, ನಿನ್ನ ಪ್ರೀತಿಯೇ ಬೇಕು, ನಿನ್ನ ಧ್ವನಿಯೇ ಬೇಕು, ನಿನ್ನ ಸ್ಪರ್ಶವೇ ಬೇಕು. ಪವಿತ್ರಾತ್ಮನೇ, ನನ್ನೊಳಗೆ ಹೊಸ ಜೀವವನ್ನು ತುಂಬು. ಪವಿತ್ರಾತ್ಮನೇ, ನನ್ನೊಳಗೆ ಹೊಸ ಜೀವವನ್ನು ತುಂಬು. ನನ್ನ ಆಯಾಸಗೊಂಡ ಆತ್ಮವನ್ನು ಬಲಪಡಿಸು. ನನ್ನ ಮುರಿದ ಹೃದಯವನ್ನು ಗುಣಪಡಿಸು. ನನ್ನ ಭಯಗೊಂಡ ಮನಸ್ಸಿಗೆ ಸಮಾಧಾನ ಕೊಡು. ನನ್ನ ಕಣ್ಣೀರನ್ನು ಒರೆಸು. ನನ್ನ ಹೃದಯವನ್ನು ಅಪ್ಪಿಕೋ. ನನ್ನ ಆತ್ಮವನ್ನು ಪುನರುಜ್ಜೀವನಗೊಳಿಸು. ಕರ್ತನೆ, ನಾನು ನಿನ್ನ ಸನ್ನಿಧಿಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ನಿನ್ನ ಧ್ವನಿಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ನಿನ್ನ ಪ್ರೀತಿಯಿಂದ ದೂರ ಹೋಗಲು ಬಯಸುವುದಿಲ್ಲ. ನನ್ನ ಜೀವನದಲ್ಲಿ ನೀನು ಮೊದಲ ಸ್ಥಾನದಲ್ಲಿರಬೇಕು. ನನ್ನ ಹೃದಯದಲ್ಲಿ ನೀನು ಮೊದಲ ಸ್ಥಾನದಲ್ಲಿರಬೇಕು. ನನ್ನ ಆಲೋಚನೆಗಳಲ್ಲಿ ನೀನು ಮೊದಲ ಸ್ಥಾನದಲ್ಲಿರಬೇಕು. ಪವಿತ್ರಾತ್ಮನೇ, ನನ್ನನ್ನು ಸಂಪೂರ್ಣವಾಗಿ ತುಂಬಿಸು. ನನ್ನ ಕಣ್ಣುಗಳನ್ನು ತುಂಬಿಸು. ನನ್ನ ಮನಸ್ಸನ್ನು ತುಂಬಿಸು. ನನ್ನ ಆತ್ಮವನ್ನು ತುಂಬಿಸು. ನನ್ನ ಜೀವನವನ್ನು ತುಂಬಿಸು. ನನ್ನ ಮನೆಯನ್ನು ತುಂಬಿಸು. ನನ್ನ ಕುಟುಂಬವನ್ನು ತುಂಬಿಸು. ಕರ್ತನೆ, ನಿನ್ನ ಸನ್ನಿಧಿ ನನ್ನ ಮನೆಯಲ್ಲಿ ಇರಲಿ. ನಿನ್ನ ಸಮಾಧಾನ ನನ್ನ ಮನೆಯಲ್ಲಿ ಇರಲಿ. ನಿನ್ನ ಸಂತೋಷ ನನ್ನ ಮನೆಯಲ್ಲಿ ಇರಲಿ. ನಿನ್ನ ಪ್ರೀತಿ ನನ್ನ ಕುಟುಂಬದಲ್ಲಿ ಹರಿಯಲಿ. ನಿನ್ನ ಅಭಿಷೇಕ ನಮ್ಮ ಮೇಲೆ ಸುರಿಯಲಿ. ಪವಿತ್ರಾತ್ಮನೇ, ನನ್ನ ಹೃದಯದ ಒಣಗಿದ ಸ್ಥಳಗಳನ್ನು ನೀರಿನಿಂದ ತುಂಬಿಸು. ನನ್ನ ಆತ್ಮದ ಬತ್ತಿದ ಪ್ರದೇಶಗಳನ್ನು ಪುನರುಜ್ಜೀವನಗೊಳಿಸು. ನನ್ನೊಳಗಿನ ನಿರಾಶೆಯನ್ನು ತೆಗೆದುಹಾಕು. ನನ್ನೊಳಗಿನ ಖಾಲಿತನವನ್ನು ತೆಗೆದುಹಾಕು. ನನ್ನೊಳಗಿನ ಶೂನ್ಯತೆಯನ್ನು ತೆಗೆದುಹಾಕು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತುಂಬಿಸು. ಕರ್ತನೆ, ನಾನು ನಿನ್ನಷ್ಟು ನಿನ್ನ
ನಡೆಯಲು ಬಯಸುತ್ತೇನೆ. ಇನ್ನಷ್ಟು ನಿನ್ನ ಧ್ವನಿಯನ್ನು ಕೇಳಲು ಬಯಸುತ್ತೇನೆ. ಪವಿತ್ರಾತ್ಮನೇ, ಇಂದು ಹೊಸದಾಗಿ ನನ್ನ ಮೇಲೆ ಇಳಿದು ಬಾ. ಹೊಸದಾಗಿ ನನ್ನ ಹೃದಯವನ್ನು ಮುಟ್ಟಿಕೋ. ಹೊಸದಾಗಿ ನನ್ನ ಆತ್ಮವನ್ನು ತುಂಬಿಸು. ಹೊಸದಾಗಿ ನನ್ನ ಜೀವನದಲ್ಲಿ ಕಾರ್ಯ ಮಾಡು. ನಿನ್ನ ಸನ್ನಿಧಿ ಇಲ್ಲದೆ ನಾನು ಬದುಕಲಾರೆ. ನಿನ್ನ ಪ್ರೀತಿ ಇಲ್ಲದೆ ನಾನು ಪೂರ್ಣನಲ್ಲ. ನಿನ್ನ ಸ್ಪರ್ಶವಿಲ್ಲದೆ ನಾನು ಖಾಲಿಯಾಗಿದ್ದೇನೆ. ಆದ್ದರಿಂದ ಇಂದು ನನ್ನನ್ನು ಮತ್ತೆ ತುಂಬಿಸು, ಮತ್ತೆ ಜೀವಂತಗೊಳಿಸು, ಮತ್ತೆ ಎಬ್ಬಿಸು. ಮತ್ತೆ ನಿನ್ನ ಪ್ರೀತಿಯಲ್ಲಿ ನುಳುಗಿಸು. ಯಾಕೆಂದರೆ ಖಾಲಿಯಾದ ಹೃದಯವನ್ನು ಪವಿತ್ರಾತ್ಮನು ತುಂಬಬಲ್ಲನು. ಒಡನ ಆತ್ಮವನ್ನು ಪವಿತ್ರಾತ್ಮನು ಗುಣಪಡಿಸಬಲ್ಲನು. ದಣಿದ ಜೀವನವನ್ನು ಪವಿತ್ರಾತ್ಮನು ಪುನರುಜ್ಜೀವನಗೊಳಿಸಬಲ್ಲನು. ಪವಿತ್ರಾತ್ಮನೇ, ನನ್ನನ್ನು ತುಂಬಿಸು, ನನ್ನನ್ನು ಬದಲಾಯಿಸು. ನನ್ನ ಪವಿತ್ರಾತ್ಮನೇ, ಇಂದು ನಾನು ನಿನ್ನ ಸನ್ನಿಧಿಯಲ್ಲಿ ಮೊಣಕಾಲೂರಿ ನಿಂತಿದ್ದೇನೆ. ನನ್ನ ಆತ್ಮವು ನಿನ್ನನ್ನು ಹಂಬಲಿಸುತ್ತಿದೆ. ನನ್ನ ಹೃದಯವು ನಿನ್ನ ಸ್ಪರ್ಶಕ್ಕಾಗಿ ಕಾಯುತ್ತಿದೆ. ನನ್ನೊಳಗೆ ಒಮ್ಮೆ ಉರಿಯುತ್ತಿದ್ದ ಬೆಂಕಿ ಇಂದು ಕ್ಷೀಣವಾಗಿದೆ. ಒಮ್ಮೆ ಬಲವಾಗಿದ್ದ ನಂಬಿಕೆ ಇಂದು ದುರ್ಬಲವಾಗಿದೆ. ಒಮ್ಮೆ ಉತ್ಸಾಹದಿಂದ ಪ್ರಾರ್ಥಿಸುತ್ತಿದ್ದ ನಾನು ಇಂದು ಆಯಾಸಗೊಂಡು ನಿನ್ನ ಮುಂದೆ ನಿಂತಿದ್ದೇನೆ. ಪವಿತ್ರಾತ್ಮನೇ, ನನ್ನನ್ನು ಮತ್ತೆ ತುಂಬಿಸು. ನನ್ನೊಳಗೆ ಮತ್ತೆ ಬೆಂಕಿ ಹಚ್ಚು. ನನ್ನ ಆತ್ಮವನ್ನು ಮತ್ತೆ ಜೀವಂತಗೊಳಿಸು. ನನ್ನ ನಂಬಿಕೆಯನ್ನು ಮತ್ತೆ ಎಬ್ಬಿಸು. ಕರ್ತನೇ, ಕೆಲವು ಹೋರಾಟಗಳು ತುಂಬಾ ದೊಡ್ಡದಾಗಿ ಕಾಣುತ್ತಿವೆ. ಕೆಲವು ಸಮಸ್ಯೆಗಳು ನನ್ನ ಶಕ್ತಿಯನ್ನು ಕಸಿದುಕೊಂಡಿವೆ. ಕೆಲವು ಭಯಗಳು ನನ್ನ ಹೃದಯವನ್ನು ಬಂಧಿಸಿವೆ. ಕೆಲವು ನೋವುಗಳು ನನ್ನ ನಗುವನ್ನು ಕದ್ದಿವೆ. ಕೆಲವು ಕತ್ತಲೆ ದಿನಗಳು ನನ್ನ ಆಶೆಯನ್ನು ಕಡಿಮೆ ಮಾಡಿವೆ. ಆದರೆ ಪವಿತ್ರಾತ್ಮನೇ, ನೀನು ನನ್ನೊಳಗೆ ಬಂದಾಗ ಎಲ್ಲವೂ ಬದಲಾಗಬಹುದು. ನಿನ್ನ ಶಕ್ತಿ ಬಂದಾಗ ಅಸಾಧ್ಯವು ಸಾಧ್ಯವಾಗಬಹುದು. ನಿನ್ನ ಅಗ್ನಿ ಬಂದಾಗ ಕತ್ತಲೆಯೂ ಓಡಿ ಹೋಗಬಹುದು. ಪವಿತ್ರಾತ್ಮನೇ, ನನ್ನನ್ನು ಸ್ಪರ್ಶಿಸು. ನನ್ನನ್ನು ಬಲಪಡಿಸು. ನನ್ನನ್ನು ಎಬ್ಬಿಸು. ನನ್ನನ್ನು ಹೊಸದಾಗಿ ಮಾಡು. ಕರ್ತನೇ,
ನನ್ನ ಜೀವನದಲ್ಲಿ ಇನ್ನೂ ಮುರಿಯದ ಬಂಧನಗಳಿವೆ, ಇನ್ನೂ ಬಿಡದ ಅಭ್ಯಾಸಗಳಿವೆ, ಇನ್ನೂ ಜಯಿಸದ ದುರ್ಬಲತೆಗಳಿವೆ, ಇನ್ನೂ ಗುಣವಾಗದ ಗಾಯಗಳಿವೆ, ಇನ್ನೂ ಬಿಡದ ಭಯಗಳಿವೆ, ಇನ್ನೂ ಮರೆಯದ ನೋವುಗಳಿವೆ. ಆದರೆ ಇಂದು ನಿನ್ನ ಶಕ್ತಿಯ ಮುಂದೆ ಅವೆಲ್ಲವನ್ನೂ ಇಡುತ್ತಿದ್ದೇನೆ. ಪವಿತ್ರಾತ್ಮನೇ, ನನ್ನನ್ನು ಬಂಧಿಸಿರುವ ಪ್ರತಿಯೊಂದು ಸಂಕೋಲೆಯನ್ನು ಮುರಿದು ಹಾಕು. ನನ್ನನ್ನು ಕಟ್ಟಿ ಹಾಕಿರುವ ಪ್ರತಿಯೊಂದು ಸರಪಳಿಯನ್ನು ಕತ್ತರಿಸು. ನನ್ನನ್ನು ಕೆಳಕ್ಕೆ ಎಳೆಯುವ ಪ್ರತಿಯೊಂದು ಶಕ್ತಿಯನ್ನು ಸೋಲಿಸು. ನನ್ನನ್ನು ಕತ್ತಲೆಗೆ ತಳ್ಳುವ ಪ್ರತಿಯೊಂದು ಧ್ವನಿಯನ್ನು ಮೌನಗೊಳಿಸು. ಯೇಸುವಿನ ನಾಮದಲ್ಲಿ ನೊಂದ ಮೇಲಿರುವ ಪ್ರತಿಯೊಂದು ಬಂಧನವು ಈಗ ಮುರಿಯಲಿ. ಪ್ರತಿಯೊಂದು ಕತ್ತಲೆ ಶಕ್ತಿ ಈಗ ಓಡಿ ಹೋಗಲಿ. ಪ್ರತಿಯೊಂದು ಭಯವು ಈಗ ಕರಗಿ ಹೋಗಲಿ. ಪ್ರತಿಯೊಂದು ಆತ್ಮಿಕ ದುರ್ಬಲತೆಯು ಈಗ ದೂರವಾಗಲಿ. ಪವಿತ್ರಾತ್ಮನೇ, ನನ್ನೊಳಗೆ ನಿನ್ನ ಅಗ್ನಿಯನ್ನು ಸುರಿಸು. ಪೆಂತೆಕೋಸ್ತಿನ ದಿನದಲ್ಲಿ ಬಂದ ಅದೇ ಅಗ್ನಿ, ಶಿಷ್ಯರನ್ನು ಬದಲಿಸಿದ ಅದೇ ಅಗ್ನಿ, ಭಯವನ್ನು ಧೈರ್ಯವಾಗಿ ಮಾಡಿದ ಅದೇ ಅಗ್ನಿ, ಆ ಅಗ್ನಿಯಿಂದ ನನ್ನ ಜೀವನಕ್ಕೂ ಬರಲಿ. ಕರ್ತನೇ, ನಾನು ಭಯಪಟ್ಟು ಬದುಕಲು ಬಯಸುವುದಿಲ್ಲ. ನಾನು ಸೋಲಿನ ಮನೋಭಾವದಲ್ಲಿ ಬದುಕಲು ಬಯಸುವುದಿಲ್ಲ. ನಾನು ನಿರಾಶೆಯ ಕೈದಿಯಾಗಿ ಬದುಕಲು ಬಯಸುವುದಿಲ್ಲ. ನಾನು ನಿನ್ನ ಶಕ್ತಿಯಲ್ಲಿ ನಡೆಯಲು ಬಯಸುತ್ತೇನೆ. ನಿನ್ನ ಧೈರ್ಯ, ಕರ್ತನೇ, ನಾನು ಭಯಪಟ್ಟು ಬದುಕಲು ಬಯಸುವುದಿಲ್ಲ. ನಾನು ಸೋಲಿನ ಮನೋಭಾವದಲ್ಲಿ ಬದುಕಲು ಬಯಸುವುದಿಲ್ಲ. ನಾನು ನಿರಾಶೆಯ ಕೈದಿಯಾಗಿ ಬದುಕಲು ಬಯಸುವುದಿಲ್ಲ. ನಾನು ನಿನ್ನ ಶಕ್ತಿಯಲ್ಲಿ ನಡೆಯಲು ಬಯಸುತ್ತೇನೆ. ನಿನ್ನ ಧೈರ್ಯದಲ್ಲಿ ಬದುಕಲು ಬಯಸುತ್ತೇನೆ. ನಿನ್ನ ವಿಜಯದಲ್ಲಿ ಮುಂದೆ ಸಾಗಲು ಬಯಸುತ್ತೇನೆ. ಪವಿತ್ರಾತ್ಮನೇ, ನನ್ನ ಭಯವನ್ನು ತೆಗೆದುಹಾಕು. ಭವಿಷ್ಯದ ಭಯವನ್ನು ತೆಗೆದುಹಾಕು. ಅನಾರೋಗ್ಯದ ಭಯವನ್ನು ತೆಗೆದುಹಾಕು. ಹಣಕಾಸಿನ ಭಯವನ್ನು ತೆಗೆದುಹಾಕು. ಜನರ ಭಯವನ್ನು ತೆಗೆದುಹಾಕು. ವಿಫಲತೆಯ ಭಯವನ್ನು ತೆಗೆದುಹಾಕು. ನನ್ನ ಹೃದಯವನ್ನು ಧೈರ್ಯದಿಂದ ತುಂಬಿಸು. ಕರ್ತನೇ,
ಕೆಲವರು ಇಂದು ಖಿನ್ನತೆಯೊಂದಿಗೆ ಹೋರಾಡುತ್ತಿದ್ದಾರೆ. ಕೆಲವರು ಒಳಗೆ ಒಳಗೆ ಅಳುತ್ತಿದ್ದಾರೆ. ಕೆಲವರು ನಗುತ್ತಿರುವಂತೆ ಕಾಣುತ್ತಾರೆ, ಆದರೆ ಅವರ ಹೃದಯವು ಒಡೆದಿದೆ. ಕೆಲವರು ಬದುಕುತ್ತಿದ್ದರೂ ಜೀವವಿಲ್ಲದವರಂತೆ ಇದ್ದಾರೆ. ಪವಿತ್ರಾತ್ಮನೇ, ಅವರನ್ನು ಸ್ಪರ್ಶಿಸು, ಅವರ ಕಣ್ಣೀರನ್ನು ಒರೆಸು, ಅವರ ಆತ್ಮವನ್ನು ಎಬ್ಬಿಸು, ಅವರೊಳಗೆ ಮತ್ತೆ ಆಶೆಯನ್ನು ಹುಟ್ಟಿಸು. ಅವರ ಕತ್ತಲೆಯೊಳಗೆ ಬೆಳಕಾಗಿ ಪ್ರವೇಶಿಸು, ಅವರ ನೋವಿನೊಳಗೆ ಸಮಾಧಾನವಾಗಿ ಪ್ರವೇಶಿಸು, ಅವರ ಖಾಲಿತನದೊಳಗೆ ಜೀವವಾಗಿ ಪ್ರವೇಶಿಸು. ಪವಿತ್ರಾತ್ಮನೇ, ನಿನ್ನ ಸನ್ನಿಧಿ ಬಂದಾಗ ಎಲ್ಲವೂ ಬದಲಾಗುತ್ತದೆ. ನಿನ್ನ ಸ್ಪರ್ಶ ಬಂದಾಗ ಮುರಿದ ಹೃದಯಗಳು ಗುಣವಾಗುತ್ತವೆ. ನಿನ್ನ ಶಕ್ತಿ ಬಂದಾಗ ಬಂಧನಗಳು ಮುರಿಯುತ್ತವೆ. ನಿನ್ನ ಅಗ್ನಿ ಬಂದಾಗ ಆತ್ಮಿಕ ನಿದ್ರೆ ಹೋಗುತ್ತದೆ. ಆದ್ದರಿಂದ ಇಂದು ನನ್ನನ್ನು ತುಂಬಿಸು, ನನ್ನನ್ನು ತುಂಬಿಸು, ಮತ್ತೆ ನನ್ನನ್ನು ತುಂಬಿಸು. ನನ್ನ ಹೃದಯದ ಪ್ರತಿಯೊಂದು ಕೋಣೆಯನ್ನು ತುಂಬಿಸು. ನನ್ನ ಆತ್ಮದ ಪ್ರತಿಯೊಂದು ಖಾಲಿ ಸ್ಥಳವನ್ನು ತುಂಬಿಸು. ನನ್ನ ಜೀವನದ ಪ್ರತಿಯೊಂದು ಮುರಿದ ಭಾಗವನ್ನು ತುಂಬಿಸು. ಪವಿತ್ರಾತ್ಮನೇ, ನನ್ನೊಳಗೆ ಮತ್ತೆ ಪ್ರಾರ್ಥನೆಯ ಹಸಿವನ್ನು ಹುಟ್ಟಿಸು. ನನ್ನೊಳಗೆ ಮತ್ತೆ ದೇವರ ವಾಕ್ಯದ ಪ್ರೀತಿಯನ್ನು ಹುಟ್ಟಿಸು. ನನ್ನೊಳಗೆ ಮತ್ತೆ ಯೇಸುವಿನ ಮೇಲಿನ ಉತ್ಸಾಹವನ್ನು ಹುಟ್ಟಿಸು. ನನ್ನೊಳಗೆ ಮತ್ತೆ ಆತ್ಮಿಕ ಜೀವವನ್ನು ಹುಟ್ಟಿಸು. ನನ್ನ ನಂಬಿಕೆ ಮತ್ತೆ ಉಳಿಯಲಿ, ನನ್ನ ಆತ್ಮ ಮತ್ತೆ ಎಚ್ಚರಗೊಳ್ಳಲಿ. ನನ್ನ ಜೀವನ ಮತ್ತೆ ನಿನ್ನ ಮಹಿಮೆಗಾಗಿ ಹೊಳೆಯಲಿ. ಕರ್ತನೇ, ಇಂದು ನಾನು ದುರ್ಬಲನಾಗಿರಬಹುದು, ಆದರೆ ನೀನು ಬಲಶಾಲಿ. ಇಂದು ನಾನು ಆಯಾಸಗೊಂಡಿರಬಹುದು, ಆದರೆ ನೀನು ನನ್ನ ಶಕ್ತಿ. ಇಂದು ನಾನು ಖಾಲಿಯಾಗಿರಬಹುದು, ಆದರೆ ನೀನು ನನ್ನನ್ನು ತುಂಬಬಲ್ಲೆ. ಇಂದು ನಾನು ಮುರಿದಿರಬಹುದು, ಆದರೆ ನೀನು ನನ್ನನ್ನು ಪುನಃ ಸ್ಥಾಪಿಸಬಲ್ಲೆ. ಪವಿತ್ರಾತ್ಮನೇ, ನನ್ನನ್ನು ಅಭಿಷೇಕಿಸು, ನನ್ನನ್ನು ತುಂಬಿಸು, ನನ್ನನ್ನು ಬಲಪಡಿಸು, ನನ್ನನ್ನು ಉಪಯೋಗಿಸು. ಪವಿತ್ರಾತ್ಮನೇ, ಈ ಕ್ಷಣದಲ್ಲಿ ನಾನು ನಿನ್ನ ಸನ್ನಿಧಿಯಲ್ಲಿ ನಿಂತಿದ್ದೇನೆ. ನನ್ನ ಕೈಗಳನ್ನು ನಿನ್ನ ಕಡೆಗೆ ಚಾಚಿದ್ದೇನೆ. ನನ್ನ ಹೃದಯವನ್ನು ನಿನ್ನ ಮುಂದೆ ತೆರೆದಿಟ್ಟಿದ್ದೇನೆ. ನನ್ನ ಆತ್ಮವು ನಿನ್ನ ಸ್ಪರ್ಶಕ್ಕಾಗಿ ಕಾಯುತ್ತಿದೆ. ನನ್ನ ಜೀವನದ ಮೇಲೆ ನಿನ್ನ ಅಭಿಷೇಕ ಸುರಿಸು.
ನನ್ನ ಕುಟುಂಬದ ಮೇಲೆ ನಿನ್ನ ಕೃಪೆ ಸುರಿಸು, ನನ್ನ ಮನೆಯ ಮೇಲೆ ನಿನ್ನ ಸನ್ನಿಧಿ ನೆಲೆಸಲಿ. ಪವಿತ್ರಾತ್ಮನೇ, ನನ್ನ ಜೀವನವು ನಿನ್ನದೇ, ನನ್ನ ಭವಿಷ್ಯವು ನಿನ್ನದೇ, ನನ್ನ ಕನಸುಗಳು ನಿನ್ನದೇ, ನನ್ನ ಯೋಜನೆಗಳು ನಿನ್ನದೇ. ಇಂದು ನಾನು ಎಲ್ಲವನ್ನೂ ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ. ನನ್ನನ್ನು ನಡೆಸು, ನನ್ನನ್ನು ಮಾರ್ಗದರ್ಶಿಸು, ನನ್ನನ್ನು ಉಪಯೋಗಿಸು ಕರ್ತನೇ. ನನ್ನ ಕುಟುಂಬವನ್ನು ಆಶೀರ್ವದಿಸು, ನನ್ನ ಮನೆಯ ಬಾಗಿಲುಗಳ ಮೇಲೆ ನಿನ್ನ ಕೃಪೆ ಇರಲಿ, ನನ್ನ ಮಕ್ಕಳ ಮೇಲೆ ನಿನ್ನ ರಕ್ಷಣೆ ಇರಲಿ, ನನ್ನ ತಂದೆ ತಾಯಿಯ ಮೇಲೆ ನಿನ್ನ ಕರುಣೆ ಇರಲಿ, ನನ್ನ ಸಂಗಾತಿಯ ಮೇಲೆ ನಿನ್ನ ಶಾಂತಿ ಇರಲಿ. ನಮ್ಮ ಮನೆಯಲ್ಲಿ ಜಗಳಗಳ ಬದಲು ಪ್ರೀತಿ ಇರಲಿ, ಭಯದ ಬದಲು ನಂಬಿಕೆ ಇರಲಿ, ಚಿಂತೆಯ ಬದಲು ಸಮಾಧಾನ ಇರಲಿ. ಪವಿತ್ರಾತ್ಮನೇ, ನಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ನಿನ್ನ ಸನ್ನಿಧಿ ತುಂಬಿರಲಿ. ನಮ್ಮ ಮನೆಯಲ್ಲಿ ನಿನ್ನ ನಾಮವು ಮಹಿಮೆ ಹೊಂದಲಿ. ನಮ್ಮ ಕುಟುಂಬವು ನಿನ್ನ ಕೈಯಲ್ಲಿ ಸುರಕ್ಷಿತವಾಗಿರಲಿ ಕರ್ತನೇ. ನನ್ನ ಸೇವೆಯನ್ನು ಆಶೀರ್ವದಿಸು, ನನ್ನ ಮೂಲಕ ಜನರು ನಿನ್ನ ಪ್ರೀತಿಯನ್ನು ಕಾಣುವಂತೆ ಮಾಡು. ನನ್ನ ಮಾತುಗಳಲ್ಲಿ ನಿನ್ನ ಜ್ಞಾನ ಇರಲಿ, ನನ್ನ ಕಾರ್ಯಗಳಲ್ಲಿ ನಿನ್ನ ಮಹಿಮೆ ಕಾಣಿಸಲಿ. ನಾನು ಎಲ್ಲಿಗೆ ಹೋದರೂ ನಿನ್ನ ಬೆಳಕನ್ನು ಹೊತ್ತುಕೊಂಡು ಹೋಗುವವನಾಗಲಿ, ನಿನ್ನ ಕೃಪೆಯನ್ನು ಹಂಚುವವನಾಗಲಿ, ನಿನ್ನ ಪ್ರೀತಿಯನ್ನು ತೋರಿಸುವವನಾಗಲಿ. ಪವಿತ್ರಾತ್ಮನೇ, ನನ್ನನ್ನು ಬಳಸಿಕೋ. ನನ್ನ ಜೀವನವು ವ್ಯರ್ಥವಾಗದಿರಲಿ, ನನ್ನ ದಿನಗಳು ವ್ಯರ್ಥವಾಗದಿರಲಿ. ನಿನ್ನ ರಾಜ್ಯಕ್ಕಾಗಿ ನನ್ನನ್ನು ಬಳಸಿಕೋ, ನಿನ್ನ ಮಹಿಮೆಗಾಗಿ ನನ್ನನ್ನು ಬಳಸಿಕೋ ಕರ್ತನೇ. ಆರ್ಥಿಕ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಸಾಲದ ಭಾರದಿಂದ ಬಳಲುತ್ತಿರುವವರಿಗಾಗಿ, ಕಷ್ಟಪಟ್ಟು ದುಡಿಯುತ್ತಿದ್ದರೂ ಫಲ ಕಾಣದವರಿಗಾಗಿ, ಅಗತ್ಯಗಳಿಗಾಗಿ ಕಣ್ಣೀರು ಸುರಿಸುತ್ತಿರುವವರಿಗಾಗಿ, ಪವಿತ್ರಾತ್ಮನೇ, ಅವರಿಗೆ ಅನುಗ್ರಹ ಕೊಡು. ಅವರಿಗೆ ಹೊಸ ಅವಕಾಶಗಳನ್ನು ಕೊಡು. ಅವರಿಗೆ ತೆರೆದ ಬಾಗಿಲುಗಳನ್ನು ಕೊಡು. ಅವರಿಗೆ ಸಮೃದ್ಧಿಯ ಮಾರ್ಗವನ್ನು ತೋರಿಸು ಕರ್ತನೇ. ನನ್ನ ಹೆಜ್ಜೆಗಳನ್ನು ನಡೆಸು. ನಾನು ಯಾವ ದಾರಿಯಲ್ಲಿ ನಡೆಯಬೇಕು ಎಂದು ತೋರಿಸು. ನಾನು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಕಲಿಸು. ನನ್ನ ಜೀವನದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ. ನನ್ನ ಬುದ್ಧಿಗೆ ಮಾತ್ರವಲ್ಲ, ನಿನ್ನ ಜ್ಞಾನಕ್ಕೆ ನಾನು ಅವಲಂಬಿಸಲಿ.
ಪವಿತ್ರಾತ್ಮನೇ ಪವಿತ್ರಾತ್ಮನೇ, ನನಗೆ ದೈವಿಕ ಜ್ಞಾನ ಕೊಡು, ನನಗೆ ವಿವೇಕ ಕೊಡು, ನನಗೆ ಸ್ಪಷ್ಟತೆ ಕೊಡು, ನನಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕೊಡು, ನನ್ನ ಮನಸ್ಸನ್ನು ನಡೆಸು, ನನ್ನ ಹೃದಯವನ್ನು ನಡೆಸು, ನನ್ನ ಜೀವನವನ್ನು ನಡೆಸು ಕರ್ತನೇ. ನಿನ್ನ ರಕ್ಷಣೆಯ ಕೈ ನನ್ನ ಮೇಲೆ ಇರಲಿ, ನನ್ನ ಕುಟುಂಬದ ಮೇಲೆ ಇರಲಿ, ನನ್ನ ಮಕ್ಕಳ ಮೇಲೆ ಇರಲಿ, ನನ್ನ ಕೆಲಸದ ಮೇಲೆ ಇರಲಿ, ನನ್ನ ಪ್ರಯಾಣಗಳ ಮೇಲೆ ಇರಲಿ, ನನ್ನ ಆರೋಗ್ಯದ ಮೇಲೆ ಇರಲಿ. ಹಗಲಲ್ಲೂ ರಾತ್ರಿಯಲ್ಲೂ ನಿನ್ನ ರಕ್ಷಣೆ ನಮ್ಮೊಂದಿಗೆ ಇರಲಿ. ಪವಿತ್ರಾತ್ಮನೇ, ನನ್ನ ಜೀವನದಲ್ಲಿ ಹೊಸ ಋತುವನ್ನು ಆರಂಭಿಸು. ಹಳೆಯ ನೋವುಗಳು ಮುಗಿಯಲಿ, ಹಳೆಯ ಸೋಲುಗಳು ಮುಗಿಯಲಿ, ಹಳೆಯ ನಿರಾಶೆಗಳು ಮುಗಿಯಲಿ, ಹೊಸ ಆಶೀರ್ವಾದಗಳು ಆರಂಭವಾಗಲಿ, ಹೊಸ ಸಾಕ್ಷ್ಯಗಳು ಆರಂಭವಾಗಲಿ, ಹೊಸ ಬಾಗಿಲುಗಳು ತೆರೆಯಲಿ, ಹೊಸ ಸಂತೋಷಗಳು ಬರಲಿ. ಕರ್ತನೇ, ಈಗ ನಾನು ನಂಬಿಕೆಯಿಂದ ಘೋಷಿಸುತ್ತೇನೆ, ಪವಿತ್ರಾತ್ಮನು ನನ್ನೊಂದಿಗಿದ್ದಾನೆ. ನಾನು ಒಂಟಿಯಾಗಿಲ್ಲ, ನಾನು ಬಿಟ್ಟುಕೊಡಲ್ಪಟ್ಟವನಲ್ಲ, ನಾನು ಮರೆತು ಹೋಗಿಲ್ಲ. ಪವಿತ್ರಾತ್ಮನು ನನ್ನೊಂದಿಗಿದ್ದಾನೆ, ಅವನು ನನ್ನನ್ನು ನಡೆಸುತ್ತಿದ್ದಾನೆ, ಅವನು ನನ್ನನ್ನು ಕಾಪಾಡುತ್ತಿದ್ದಾನೆ, ಅವನು ನನ್ನನ್ನು ಬಲಪಡಿಸುತ್ತಿದ್ದಾನೆ. ನಾನು ಘೋಷಿಸುತ್ತೇನೆ, ದೇವರ ಶಕ್ತಿ ನನ್ನೊಳಗೆ ಕಾರ್ಯ ಮಾಡುತ್ತಿದೆ, ನನಗೆ ಕಾಣದಿದ್ದರೂ ಕಾರ್ಯ ಮಾಡುತ್ತಿದೆ, ನನಗೆ ಅರ್ಥವಾಗದಿದ್ದರೂ ಕಾರ್ಯ ಮಾಡುತ್ತಿದೆ, ನನ್ನ ಪರವಾಗಿ ಕಾರ್ಯ ಮಾಡುತ್ತಿದೆ, ನನ್ನ ಕುಟುಂಬಕ್ಕಾಗಿ ಕಾರ್ಯ ಮಾಡುತ್ತಿದೆ, ನನ್ನ ಭವಿಷ್ಯಕ್ಕಾಗಿ ಕಾರ್ಯ ಮಾಡುತ್ತಿದೆ. ನಾನು ಘೋಷಿಸುತ್ತೇನೆ, ನನ್ನ ಜೀವನ ಅಭಿಷೇಕಿಸಲ್ಪಟ್ಟಿದೆ, ನನ್ನ ಹೆಜ್ಜೆಗಳು ಅಭಿಷೇಕಿಸಲ್ಪಟ್ಟಿದೆ, ನನ್ನ ಮನೆ ಅಭಿಷೇಕಿಸಲ್ಪಟ್ಟಿದೆ, ನನ್ನ ಸೇವೆ ಅಭಿಷೇಕಿಸಲ್ಪಟ್ಟಿದೆ, ನನ್ನ ಭವಿಷ್ಯ ಅಭಿಷೇಕಿಸಲ್ಪಟ್ಟಿದೆ. ನಾನು ಘೋಷಿಸುತ್ತೇನೆ, ನನ್ನ ಕುಟುಂಬ ಆಶೀರ್ವದಿತವಾಗಿದೆ, ನನ್ನ ಮಕ್ಕಳು ಆಶೀರ್ವದಿತರು, ನನ್ನ ಮನೆ ಆಶೀರ್ವದಿತವಾಗಿದೆ, ನನ್ನ
ದೇವರು ನನ್ನನ್ನು ಬಳಸುವನು. ನನ್ನ ಜೀವನಕ್ಕೆ ಉದ್ದೇಶವಿದೆ. ನನ್ನ ಕರೆಯುವಿಕೆ ಜೀವಂತವಾಗಿದೆ. ನನ್ನ ಸಾಕ್ಷ್ಯ ಇನ್ನೂ ಮುಗಿದಿಲ್ಲ. ದೇವರು ನನ್ನ ಮೂಲಕ ಮಹಿಮೆಯನ್ನು ತೋರಿಸುವನು. ನಾನು ಘೋಷಿಸುತ್ತೇನೆ, ನನ್ನ ಭವಿಷ್ಯ ದೇವರ ಕೈಯಲ್ಲಿದೆ. ಆದ್ದರಿಂದ ನಾನು ಭಯಪಡುವುದಿಲ್ಲ, ನಾನು ಚಿಂತಿಸುವುದಿಲ್ಲ, ನಾನು ನಿರಾಶೆಯಾಗುವುದಿಲ್ಲ. ಯಾಕೆಂದರೆ ನನ್ನ ನಾಡೆಯನ್ನು ದೇವರು ಹಿಡಿದಿದ್ದಾನೆ. ಪವಿತ್ರಾತ್ಮನೇ, ನಿನ್ನ ಅಭಿಷೇಕ ನನ್ನ ಮೇಲೆ ಇರಲಿ. ನಿನ್ನ ಕೃಪೆ ನನ್ನ ಮೇಲೆ ಇರಲಿ. ಪವಿತ್ರಾತ್ಮನೇ, ನಿನ್ನ ಅಭಿಷೇಕ ನನ್ನ ಮೇಲೆ ಇರಲಿ. ನಿನ್ನ ಕೃಪೆ ನನ್ನ ಮೇಲೆ ಇರಲಿ. ಪವಿತ್ರಾತ್ಮನೇ, ಈ ಪ್ರಾರ್ಥನೆಯ ಕೊನೆಯ ಕ್ಷಣದಲ್ಲಿ ನಾನು ನಿನ್ನ ಸನ್ನಿಧಿಯಲ್ಲಿ ನಿಂತಿಲ್ಲ. ನಾನು ನಿನ್ನ ಪಾದಗಳ ಬಳಿ ಮೊಣಕಾಲೂರಿ ಬಿದ್ದಿದ್ದೇನೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಇದೆ. ನನ್ನ ಹೃದಯ ನಡುಗುತ್ತಿದೆ. ನನ್ನ ಆತ್ಮವು ನಿನ್ನನ್ನು ಹುಡುಕುತ್ತಿದೆ. ಯಾಕೆಂದರೆ ನಿನ್ನಿಲ್ಲದೆ ನಾನು ಏನೂ ಅಲ್ಲ. ನಿನ್ನಿಲ್ಲದೆ ನನ್ನ ಜೀವನ ಖಾಲಿಯಾಗಿದೆ. ನಿನ್ನಿಲ್ಲದೆ ನನ್ನ ಹೃದಯವು ಒಣಗಿ ಹೋಗಿದೆ. ಪವಿತ್ರಾತ್ಮನೇ, ಇಂದು ನನ್ನ ಮೇಲೆ ಇಳಿದು ಬಾ. ನನ್ನ ಆತ್ಮದಾಳದವರೆಗೂ ಇಳಿದು ಬಾ. ನನ್ನ ಹೃದಯದ ಪ್ರತಿಯೊಂದು ಮುರಿದ ಸ್ಥಳವನ್ನು ಮುಟ್ಟಿಕೋ. ನನ್ನ ಕಣ್ಣೀರಿನ ಪ್ರತಿಯೊಂದು ಹನಿಯನ್ನು ಮುಟ್ಟಿಕೋ. ನನ್ನ ನೋವಿನ ಪ್ರತಿಯೊಂದು ಗಾಯವನ್ನು ಮುಟ್ಟಿಕೋ. ಕರ್ತನೇ, ಬಹಳ ದಿನಗಳಿಂದ ನಾನು ಹೋರಾಡುತ್ತಿದ್ದೇನೆ. ಬಹಳ ದಿನಗಳಿಂದ ನಾನು ಅಳುತ್ತಿದ್ದೇನೆ. ಬಹಳ ದಿನಗಳಿಂದ ನಾನು ಕಾಯುತ್ತಿದ್ದೇನೆ. ಕೆಲವೊಮ್ಮೆ ಯಾರಿಗೂ ಹೇಳಲಾಗದ ನೋವಿನೊಂದಿಗೆ ಬದುಕಿದ್ದೇನೆ. ಕೆಲವೊಮ್ಮೆ ರಾತ್ರಿ ನಿದ್ದೆ ಇಲ್ಲದೆ ಅಳಿದ್ದೇನೆ. ಕೆಲವೊಮ್ಮೆ ಜನರ ಮುಂದೆ ನಗಿದ್ದೇನೆ. ಆದರೆ ಒಳಗೆ ಒಡೆದು ಹೋಗಿದ್ದೇನೆ. ಪವಿತ್ರಾತ್ಮನೇ, ನೀನು ಎಲ್ಲವನ್ನೂ ನೋಡಿದ್ದೀಯ. ನೀನು ನನ್ನ ಪ್ರತಿಯೊಂದು ಕಣ್ಣೀರನ್ನು ನೋಡಿದ್ದೀಯ. ನೀನು ನನ್ನ ಪ್ರತಿಯೊಂದು ನಿಟ್ಟುಸಿರನ್ನು ಕೇಳಿದ್ದೀಯ. ನೀನು ನನ್ನ ಹೃದಯದ ಪ್ರತಿಯೊಂದು ಕೂಗನ್ನು ಕೇಳಿದ್ದೀಯ. ಆದ್ದರಿಂದ ಇಂದು ನನ್ನನ್ನು ಖಾಲಿಯಾಗಿ ಕಳುಹಿಸಬೇಡ. ನನ್ನನ್ನು ಸ್ಪರ್ಶಿಸು, ನನ್ನನ್ನು ಬದಲಾಯಿಸು, ನನ್ನನ್ನು ತುಂಬಿಸು, ನನ್ನನ್ನು ಅಭಿಷೇಕಿಸು. ಪವಿತ್ರಾತ್ಮನೇ, ನನ್ನ ಮೇಲೆ ನಿನ್ನ ಅಗ್ನಿಯನ್ನು ಸುರಿಸು.
ನನ್ನ ಕುಟುಂಬದ ಮೇಲೆ ನಿನ್ನ ಅಗ್ನಿಯನ್ನು ಸುರಿಸು. ನನ್ನ ಮಕ್ಕಳ ಮೇಲೆ ನಿನ್ನ ರಕ್ಷಣೆಯ ಅಭಿಷೇಕ ಇರಲಿ. ನನ್ನ ಜೀವನದ ಮೇಲೆ ನಿನ್ನ ಕೃಪೆಯ ಅಭಿಷೇಕ ಇರಲಿ. ಕರ್ತನೇ, ಇಂದು ನಾನು ಘೋಷಿಸುತ್ತೇನೆ, ನಾನು ಒಂಟಿಯಾಗಿಲ್ಲ, ನಾನು ತಳ್ಳಿ ಹಾಕಲ್ಪಟ್ಟವನಲ್ಲ, ನಾನು ಮರೆತು ಹೋದವನಲ್ಲ. ನಾನು ದೇವರ ಪ್ರೀತಿಯಲ್ಲಿ ಸುರಕ್ಷಿತನಾಗಿದ್ದೇನೆ. ಪವಿತ್ರಾತ್ಮನು ನನ್ನೊಂದಿಗಿದ್ದಾನೆ, ಈ ಕ್ಷಣದಲ್ಲೂ ನನ್ನೊಂದಿಗಿದ್ದಾನೆ. ಈ ಕಣ್ಣೀರಿನಲ್ಲೂ ನನ್ನೊಂದಿಗಿದ್ದಾನೆ. ಈ ಹೋರಾಟದಲ್ಲೂ ನನ್ನೊಂದಿಗಿದ್ದಾನೆ. ಈ ಕಾಯುವಿಕೆಯಲ್ಲೂ ನನ್ನೊಂದಿಗಿದ್ದಾನೆ. ಕರ್ತನೆ, ಇಂದು ನಾನು ನಂಬಿಕೆಯಿಂದ ಘೋಷಿಸುತ್ತೇನೆ, ನನ್ನ ಜೀವನ ಸೋಲಿನ ಕಥೆಯಲ್ಲ, ನನ್ನ ಜೀವನ ದೇವರ ಸಾಕ್ಷಿಯಾಗಿದೆ. ನನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ನನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ, ನನ್ನ ಕಾಯುವಿಕೆ ಕರ್ತನೆ, ವ್ಯರ್ಥವಾಗು. ಇಂದು ನಾನು ನಂಬಿಕೆಯಿಂದ ಘೋಷಿಸುತ್ತೇನೆ, ನನ್ನ ಜೀವನ ಸೋಲಿನ ಕಥೆಯಲ್ಲ, ನನ್ನ ಜೀವನ ದೇವರ ಸಾಕ್ಷಿಯಾಗಿದೆ. ನನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ನನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ, ನನ್ನ ಕಾಯುವಿಕೆ ವ್ಯರ್ಥವಾಗುವುದಿಲ್ಲ. ಯಾಕೆಂದರೆ ದೇವರು ಇನ್ನು ನನ್ನ ಪರವಾಗಿ ಕಾರ್ಯ ಮಾಡುತ್ತಿದ್ದಾನೆ. ದೇವರು ಇನ್ನು ನನ್ನ ಕಥೆಯನ್ನು ಬರೆಯುತ್ತಿದ್ದಾನೆ. ದೇವರು ಇನ್ನು ನನ್ನ ಜೀವನವನ್ನು ರೂಪಿಸುತ್ತಿದ್ದಾನೆ. ಪವಿತ್ರಾತ್ಮನೆ, ನನ್ನೊಳಗೆ ಧೈರ್ಯವನ್ನು ತುಂಬು, ನನ್ನೊಳಗೆ ನಂಬಿಕೆಯನ್ನು ತುಂಬು, ನನ್ನೊಳಗೆ ಬೆಂಕಿಯನ್ನು ತುಂಬು, ನನ್ನೊಳಗೆ ಶಕ್ತಿಯನ್ನು ತುಂಬು. ನಾನು ಮತ್ತೆ ಎದ್ದು ನಿಲ್ಲಲಿ, ನಾನು ಮತ್ತೆ ನಗಲಿ, ನಾನು ಮತ್ತೆ ಕನಸು ಕಾಣಲಿ, ನಾನು ಮತ್ತೆ ನಿನ್ನನ್ನು ಹಿಂಬಾಲಿಸಲಿ. ಕರ್ತನೆ, ನನ್ನ ಕುಟುಂಬ ಆಶೀರ್ವದಿತವಾಗಿದೆ, ನನ್ನ ಮನೆ ಆಶೀರ್ವದಿತವಾಗಿದೆ, ನನ್ನ ಮಕ್ಕಳು ಆಶೀರ್ವದಿತರಾಗಿದ್ದಾರೆ, ನನ್ನ ಭವಿಷ್ಯ ಆಶೀರ್ವದಿತವಾಗಿದೆ, ನನ್ನ ಹೆಜ್ಜೆಗಳು ಆಶೀರ್ವದಿತವಾಗಿದೆ, ನನ್ನ ಜೀವನ ಅಭಿಷೇಕಿಸಲ್ಪಟ್ಟಿದೆ, ನನ್ನ ಮೇಲೆ ನಿನ್ನ ಕೈ ಇದೆ, ನನ್ನ ಮೇಲೆ ನಿನ್ನ ಕೃಪೆ ಇದೆ, ನನ್ನ ಮೇಲೆ ನಿನ್ನ ಅಭಿಷೇಕ ಇದೆ. ಪವಿತ್ರಾತ್ಮನೆ, ಈ ಕ್ಷಣದಲ್ಲಿ ನನ್ನ ಕಣ್ಣೀರನ್ನು ಸಂತೋಷವಾಗಿ ಬದಲಾಯಿಸು,
ನನ್ನ ದುಃಖವನ್ನು ಸಾಕ್ಷಿಯಾಗಿ ಬದಲಾಯಿಸು, ನನ್ನ ಹೋರಾಟವನ್ನು ವಿಜಯವಾಗಿ ಬದಲಾಯಿಸು, ನನ್ನ ಭಯವನ್ನು ಧೈರ್ಯವಾಗಿ ಬದಲಾಯಿಸು, ನನ್ನ ಖಾಲಿತನವನ್ನು ನಿನ್ನ ಸನ್ನಿಧಿಯಿಂದ ತುಂಬಿಸು. ಕರ್ತನೇ, ನಾನು ಈ ಪ್ರಾರ್ಥನೆಯನ್ನು ಮುಗಿಸುತ್ತಿದ್ದೇನೆ, ಆದರೆ ನಿನ್ನ ಸನ್ನಿಧಿಯನ್ನು ಬಿಡುವುದಿಲ್ಲ. ನಾನು ಎದ್ದು ಹೋಗುತ್ತೇನೆ, ಆದರೆ ಮೊದಲಿನವನಾಗಿ ಹೋಗುವುದಿಲ್ಲ. ನಾನು ಹೊಸವನಾಗಿ ಹೋಗುತ್ತೇನೆ, ಅಭಿಷೇಕಿಸಲ್ಪಟ್ಟವನಾಗಿ ಹೋಗುತ್ತೇನೆ, ಬಲಪಡಿಸಲ್ಪಟ್ಟವನಾಗಿ ಹೋಗುತ್ತೇನೆ, ನಂಬಿಕೆಯಿಂದ ತುಂಬಿದವನಾಗಿ ಹೋಗುತ್ತೇನೆ. ಯಾಕೆಂದರೆ ಪವಿತ್ರಾತ್ಮನ ಅಭಿಷೇಕ ಇರುವ ಸ್ಥಳದಲ್ಲಿ ಒಡೆದ ಜೀವನಗಳು ಪುನಃ ಸ್ಥಾಪನೆಯಾಗುತ್ತವೆ. ಪವಿತ್ರಾತ್ಮನ ಅಭಿಷೇಕ ಇರುವ ಸ್ಥಳದಲ್ಲಿ ಕಣ್ಣೀರು ಸಾಕ್ಷಿಯಾಗುತ್ತದೆ. ಪವಿತ್ರಾತ್ಮನ ಅಭಿಷೇಕ ಇರುವ ಸ್ಥಳದಲ್ಲಿ ಭಯವು ಧೈರ್ಯವಾಗುತ್ತದೆ. ಪವಿತ್ರಾತ್ಮನ ಅಭಿಷೇಕ ಇರುವ ಸ್ಥಳದಲ್ಲಿ ಹೊಸ ಜೀವನ ಆರಂಭವಾಗುತ್ತದೆ. ಮತ್ತು ಇಂದು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಭವಿಷ್ಯದಲ್ಲಿ ಹೊಸ ಜೀವನ ಆರಂಭವಾಗುತ್ತಿದೆ. ಆಮೆನ್, ಆಮೆನ್, ಆಮೆನ್.